ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಈ ನಡುವೆ ಇದೀಗ ಪೊಲೀಸರಿಗೆ ಸಮೀರ್ ಎಮಡಿ ಪತ್ರವನ್ನು ಬರೆದಿದ್ದಾನಂತೆ. ಏನ್ ಪತ್ರ ಬರೆದಿದ್ದಾನೆ? ಧರ್ಮಸ್ಥಳ ಪೊಲೀಸರಿಗೆ ಬರೆದಿರತಕ್ಕಂತಹ ಪತ್ರ. ಸಮೀರ್ ಅವರು 2 ಪುಟಗಳ ಒಂದು ಪತ್ರವನ್ನು ಬರೆದಿದ್ದಾರೆ. ಸಮೀರ್ ಆ ಒಂದು ಲೆಟರ್ ನಲ್ಲಿ ಏನೇನಿದೆ ಮಾಹಿತಿ ಅಂದ್ರೆ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ಸ್ಟೋರಿ. ಪೊಲೀಸರಿಗೆ ಸಮೀರ್ ಬರೆದಿರತಕ್ಕಂತಹ ಪತ್ರದಲ್ಲಿ ಏನಿದೆ ಹಾಗಾದ್ರೆ, ಎರಡು ಪುಟಗಳ ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾನೆ ಸಮೀರ್ ಎಮಡಿ, ಯೂಟ್ಯೂಬರ್. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತ ಹೇಳಬಹುದು. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗಲು ನಾನು ಸಿದ್ಧನಿದ್ದೇನೆ. ಆದ್ರೆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆ ನನ್ನನ್ನು ನಡೆಸಬೇಕು. ಪರ್ಯಾಯವಾಗಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಬಹುದು, ಅದಕ್ಕೂ ಕೂಡ ನನ್ನ ಸಹಮತ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸುವುದಾದ್ರೆ ನನಗೆ ಪೊಲೀಸ್ ಭದ್ರತೆ ಬೇಕು, ಸಂಪೂರ್ಣವಾಗಿ ಪೊಲೀಸ್ ಭದ್ರತೆ ಬೇಕು. ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದರೂ ಕೂಡ ನನ್ನನ್ನು ವಿಚಾರಣೆಯನ್ನು ಮಾಡಬಹುದು. ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಬರೆದಿರತಕ್ಕಂತಹ ಪತ್ರದಲ್ಲಿ ಸಮೀರ್ ಅವರು ಆಗಸ್ಟ್ 13ನೇ ತಾರೀಕು ಸಮೀರ್ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾನೆ, ಸುದೀರ್ಘವಾಗಿ 2 ಪುಟಗಳಲ್ಲಿ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಧರ್ಮಸ್ಥಳದ ಕುರಿತಾಗಿ ಆಗಸ್ಟ್ 13ನೇ ತಾರೀಕೆ ಪೊಲೀಸರಿಗೆ 2 ಪುಟಗಳ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾನೆ. ನನಗೆ ನೀವು ವಿಚಾರಣೆಯನ್ನ ಮಾಡೋದಾದ್ರೆ ಸಂಪೂರ್ಣವಾಗಿ ನನ್ನ ಸಹಮತವಿದೆ. ಆ ಮುಖಾಂತರ ನಾನು ಪೊಲೀಸರ ವಿಚಾರಣೆಗೆ ಸಹಕರಿಸ್ತೀನಿ. ಆದ್ರೆ ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಬೇಕು. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡೋದಾದ್ರೆ ನನ್ನ ಸಹಮತವಿದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸೋದಾದ್ರೆ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನನ್ನನ್ನು ವಿಚಾರಣೆಯನ್ನು ಕೂಡ ಮಾಡಬಹುದು. ಹೀಗಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ನನಗೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಬೇಕು. ಕಾರಣ ನನಗೆ ಭಯದ ವಾತಾವರಣ ಇದೆ, ನನ್ನ ಜೀವ ಬೆದರಿಕೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರತಕ್ಕಂತಹ ಸಮೀರ್ ಎಮಡಿ ಆಗಸ್ಟ್ 13ನೇ ತಾರೀಕೆ ಪತ್ರವನ್ನು ಬರೆದಿದ್ದಾನಂತಂದ್ರೆ ಎಲ್ಲೋ ಒಂದ್ ಕಡೆ ಅಂಜಿಕೆ ಇದೆ, ಎಲ್ಲೋ ಒಂದ್ ಕಡೆ ಇದು ಸುತ್ತಿ ನನ್ನ ಬುಡಕ್ಕೆ ಬರುತ್ತೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀರ್ ಆಗಸ್ಟ್ 13ನೇ ತಾರೀಕು ಪತ್ರ ಬರೆದಿದ್ದಾನಂತಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ತಾವು ತೋಡಿಕೊಂಡಿರತಕ್ಕಂತಹ ಬಾವಿಗೆ ಇಲ್ಲಿ ಸಮೀರ್ ಎಮಡಿ ಅಂತಕ್ಕಂತಹ ಒಬ್ಬ ಯೂಟ್ಯೂಬರ್ ತಾನೇ ಬಿದ್ನ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಿದೆ. ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಈ ನಡುವೆ ಇದೀಗ ಪೊಲೀಸರಿಗೆ ಸಮೀರ್ ಎಮಡಿ ಪತ್ರವನ್ನು ಬರೆದಿದ್ದಾನಂತೆ. ಏನ್ ಪತ್ರ ಬರೆದಿದ್ದಾನೆ? ಧರ್ಮಸ್ಥಳ ಪೊಲೀಸರಿಗೆ ಬರೆದಿರತಕ್ಕಂತಹ ಪತ್ರ. ಸಮೀರ್ ಅವರು 2 ಪುಟಗಳ ಒಂದು ಪತ್ರವನ್ನು ಬರೆದಿದ್ದಾರೆ. ಸಮೀರ್ ಆ ಒಂದು ಲೆಟರ್ ನಲ್ಲಿ ಏನೇನಿದೆ ಮಾಹಿತಿ ಅಂದ್ರೆ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ಸ್ಟೋರಿ. ಪೊಲೀಸರಿಗೆ ಸಮೀರ್ ಬರೆದಿರತಕ್ಕಂತಹ ಪತ್ರದಲ್ಲಿ ಏನಿದೆ ಹಾಗಾದ್ರೆ, ಎರಡು ಪುಟಗಳ ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾನೆ ಸಮೀರ್ ಎಮಡಿ, ಯೂಟ್ಯೂಬರ್. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತ ಹೇಳಬಹುದು. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗಲು ನಾನು ಸಿದ್ಧನಿದ್ದೇನೆ. ಆದ್ರೆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆ ನನ್ನನ್ನು ನಡೆಸಬೇಕು. ಪರ್ಯಾಯವಾಗಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಬಹುದು, ಅದಕ್ಕೂ ಕೂಡ ನನ್ನ ಸಹಮತ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸುವುದಾದ್ರೆ ನನಗೆ ಪೊಲೀಸ್ ಭದ್ರತೆ ಬೇಕು, ಸಂಪೂರ್ಣವಾಗಿ ಪೊಲೀಸ್ ಭದ್ರತೆ ಬೇಕು. ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದರೂ ಕೂಡ ನನ್ನನ್ನು ವಿಚಾರಣೆಯನ್ನು ಮಾಡಬಹುದು. ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಬರೆದಿರತಕ್ಕಂತಹ ಪತ್ರದಲ್ಲಿ ಸಮೀರ್ ಅವರು ಆಗಸ್ಟ್ 13ನೇ ತಾರೀಕು ಸಮೀರ್ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾನೆ, ಸುದೀರ್ಘವಾಗಿ 2 ಪುಟಗಳಲ್ಲಿ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಧರ್ಮಸ್ಥಳದ ಕುರಿತಾಗಿ ಆಗಸ್ಟ್ 13ನೇ ತಾರೀಕೆ ಪೊಲೀಸರಿಗೆ 2 ಪುಟಗಳ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾನೆ. ನನಗೆ ನೀವು ವಿಚಾರಣೆಯನ್ನು ಮಾಡೋದಾದ್ರೆ ಸಂಪೂರ್ಣವಾಗಿ ನನ್ನ ಸಹಮತವಿದೆ. ಆ ಮುಖಾಂತರ ನಾನು ಪೊಲೀಸರ ವಿಚಾರಣೆಗೆ ಸಹಕರಿಸ್ತೀನಿ. ಆದ್ರೆ ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಬೇಕು. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡೋದಾದ್ರೆ ನನ್ನ ಸಹಮತವಿದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸೋದಾದರೆ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನನ್ನನ್ನು ವಿಚಾರಣೆಯನ್ನು ಕೂಡ ಮಾಡಬಹುದು. ಹೀಗಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ನನಗೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಬೇಕು. ಕಾರಣ ನನಗೆ ಭಯದ ವಾತಾವರಣ ಇದೆ, ನನ್ನ ಜೀವ ಬೆದರಿಕೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರತಕ್ಕಂತಹ ಸಮೀರ್ ಎಮಡಿ ಆಗಸ್ಟ್ 13ನೇ ತಾರೀಕೆ ಪತ್ರವನ್ನು ಬರೆದಿದ್ದಾನಂತಂದ್ರೆ ಎಲ್ಲೋ ಒಂದ್ ಕಡೆ ಅಂಜಿಕೆ ಇದೆ, ಎಲ್ಲೋ ಒಂದ್ ಕಡೆ ಇದು ಸುತ್ತಿ ನನ್ನ ಬುಡಕ್ಕೆ ಬರುತ್ತೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀರ್ ಆಗಸ್ಟ್ 13ನೇ ತಾರೀಕು ಪತ್ರ ಬರೆದಿದ್ದಾನಂತಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ತಾವು ತೋಡಿಕೊಂಡಿರತಕ್ಕಂತಹ ಬಾವಿಗೆ ಇಲ್ಲಿ ಸಮೀರ್ ಎಮಡಿ ಅಂತಕ್ಕಂತಹ ಒಬ್ಬ ಯೂಟ್ಯೂಬರ್ ತಾನೇ ಬಿದ್ನ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ
ಮುಂದಿನ ನಡೆ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಿದೆ. ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಈ ನಡುವೆ ಇದೀಗ ಪೊಲೀಸರಿಗೆ ಸಮೀರ್ ಎಮ್ಡಿ ಪತ್ರವನ್ನು ಬರೆದಿದ್ದಾನಂತೆ. ಏನ್ ಪತ್ರ ಬರೆದಿದ್ದಾನೆ? ಧರ್ಮಸ್ಥಳ ಪೊಲೀಸರಿಗೆ ಬರೆದಿರ್ತಕ್ಕಂತಹ ಪತ್ರ. ಸಮೀರ್ ಅವರು 2 ಪುಟಗಳ ಒಂದು ಪತ್ರವನ್ನು ಬರೆದಿದ್ದಾರೆ. ಸಮೀರ್ ಆ ಒಂದು ಲೆಟರ್ ನಲ್ಲಿ ಏನೇನಿದೆ ಮಾಹಿತಿ ಅಂದ್ರೆ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ಸ್ಟೋರಿ. ಪೊಲೀಸರಿಗೆ ಸಮೀರ್ ಬರೆದಿರ್ತಕ್ಕಂತಹ ಪತ್ರದಲ್ಲಿ ಏನಿದೆ ಹಾಗಾದ್ರೆ, 2 ಪುಟಗಳ ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾನೆ ಸಮೀರ್ ಎಮ್ಡಿ, ಯೂಟ್ಯೂಬರ್. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತ ಹೇಳಬಹುದು. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗಲು ನಾನು ಸಿದ್ಧನಿದ್ದೇನೆ. ಆದರೆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಬೇಕು. ಪರ್ಯಾಯವಾಗಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಬಹುದು. ಅದಕ್ಕೂ ಕೂಡ ನನ್ನ ಸಹಮತ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸುವುದಾದರೆ ನನಗೆ ಪೊಲೀಸ್ ಭದ್ರತೆ ಬೇಕು, ಸಂಪೂರ್ಣವಾಗಿ ಪೊಲೀಸ್ ಭದ್ರತೆ ಬೇಕು. ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದರೂ ಕೂಡ ನನ್ನನ್ನು ವಿಚಾರಣೆ ಮಾಡಬಹುದು. ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಬರೆದಿರತಕ್ಕಂತಹ ಪತ್ರದಲ್ಲಿ ಸಮೀರ್ ಅವರು ಆಗಸ್ಟ್ 13ನೇ ತಾರೀಕು ಸಮೀರ್ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾನೆ. ಸುದೀರ್ಘವಾಗಿ 2 ಪುಟಗಳಲ್ಲಿ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೇ ಧರ್ಮಸ್ಥಳದ ಕುರಿತಾಗಿ ಆಗಸ್ಟ್ 13ನೇ ತಾರೀಕೆ ಪೊಲೀಸರಿಗೆ 2 ಪುಟಗಳ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾನೆ. ನನಗೆ ನೀವು ವಿಚಾರಣೆಯನ್ನು ಮಾಡೋದಾದ್ರೆ ಸಂಪೂರ್ಣವಾಗಿ ನನ್ನ ಸಹಮತವಿದೆ. ಆ ಮುಖಾಂತರ ನಾನು ಪೊಲೀಸರ ವಿಚಾರಣೆಗೆ ಸಹಕರಿಸ್ತೀನಿ. ಆದರೆ ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಬೇಕು. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡೋದಾದ್ರೆ ನನ್ನ ಸಹಮತವಿದೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ನಡೆಸೋದಾದರೆ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನನ್ನನ್ನು ವಿಚಾರಣೆಯನ್ನು ಕೂಡ ಮಾಡಬಹುದು. ಹೀಗಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ನನಗೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಬೇಕು. ಕಾರಣ ನನಗೆ ಭಯದ ವಾತಾವರಣ ಇದೆ, ನನ್ನ ಜೀವ ಬೆದರಿಕೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರತಕ್ಕಂತಹ ಸಮೀರ್ ಎಮ್ಡಿ ಆಗಸ್ಟ್ 13ನೇ ತಾರೀಕೆ ಪತ್ರವನ್ನು ಬರೆದಿದ್ದಾನಂತಂದ್ರೆ ಎಲ್ಲೋ ಒಂದ್ ಕಡೆ ಅಂಜಿಕೆ ಇದೆ, ಎಲ್ಲೋ ಒಂದ್ ಕಡೆ ಇದು ಸುತ್ತಿ ನನ್ನ ಬುಡಕ್ಕೆ ಬರುತ್ತೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀರ್ ಆಗಸ್ಟ್ 13ನೇ ತಾರೀಕು ಪತ್ರ ಬರೆದಿದ್ದಾನಂತಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ತಾವು ತೋಡಿಕೊಂಡಿರತಕ್ಕಂತಹ ಬಾವಿಗೆ ಇಲ್ಲಿ ಸಮೀರ್ ಎಮ್ಡಿ ಅಂತಕ್ಕಂತಹ ಒಬ್ಬ ಯೂಟ್ಯೂಬರ್ ತಾನೇ ಬಿದ್ನ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಬಹುದು. ಹೀಗಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ನನಗೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಬೇಕು. ಕಾರಣ ನನಗೆ ಭಯದ ವಾತಾವರಣ ಇದೆ, ನನ್ನ ಜೀವ ಬೆದರಿಕೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರತಕ್ಕಂತಹ ಸಮೀರ್ ಎಮ್ಡಿ ಆಗಸ್ಟ್ 13ನೇ ತಾರೀಕೆ ಪತ್ರವನ್ನು ಬರೆದಿದ್ದಾನಂತಂದ್ರೆ ಎಲ್ಲೋ ಒಂದ್ ಕಡೆ ಅಂಜಿಕೆ ಇದೆ, ಎಲ್ಲೋ ಒಂದ್ ಕಡೆ ಇದು ಸುತ್ತಿ ನನ್ನ ಬುಡಕ್ಕೆ ಬರುತ್ತೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀರ್ ಆಗಸ್ಟ್ 13ನೇ ತಾರೀಕು ಪತ್ರ ಬರೆದಿದ್ದಾನಂತಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ತಾವು ತೋಡಿಕೊಂಡಿರತಕ್ಕಂತಹ ಬಾವಿಗೆ ಇಲ್ಲಿ ಸಮೀರ್ ಎಮ್ಡಿ ಅಂತಕ್ಕಂತಹ ಒಬ್ಬ ಯೂಟ್ಯೂಬರ್ ತಾನೇ ಬಿದ್ನ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಬಹಳಷ್ಟು ಕುತೂಹಲವನ್ನ ಉಂಟು ಮಾಡಿದೆ.